ರಾಜ್ಯದ ಹಲವು ಕಡೆಗಳಲ್ಲಿ ಬೀದಿ ನಾಯಿಗಳ ಉಪಟಳ ಜಾಸ್ತಿ ಆಗ್ತಾ ಇದೆ. ಇದನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿತ್ತು. ಈಗ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ನಗರದ ಎಪಿಎಂಸಿ ಆವರಣದಲ್ಲಿ ಸಂತಾನಹರಣ ಚಿಕಿತ್ಸಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಪ್ರತ್ಯೇಕವಾಗಿ ಶ್ವಾನಗಳಿಗೆ ಮನೆಯ ವ್ಯವಸ್ಥೆ, ಆಪರೇಷನ್ ಮಾಡಿದ ನಂತರ 3 ದಿನ ಅವುಗಳನ್ನು ಆರೈಕೆ ಮಾಡಿ ಹಿಡಿದ ಜಾಗದಲ್ಲಿ ಬಿಡಲಾಗ್ತಾ ಇದೆ. ಪಶು ವೈದ್ಯರು, ನಗರಸಭೆಯ ಸಿಬ್ಬಂದಿ ಬೆಳಗ್ಗೆಯಿಂದ ಕಾರ್ಯಾಚರಣೆ ನಡೆಸಿ ನಾಯಿಗಳನ್ನು ಹಿಡಿದು ಸಂತಾನಹರಣ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈಗಲಾದರೂ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಬೀಳುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ನಗರಸಭೆ ಹಾವೇರಿ ವ್ಯಾಪ್ತಿಯಲ್ಲಿ 1562 ನಾಯಿಗಳು ಬರ್ತವೆ. ಈಗಾಗಲೇ ನಾವು ಟೆಂಡರ್ ಕರೆದಿದ್ವಿ, ಯಾರೂ ಭಾಗವಹಿಸಿರಲಿಲ್ಲ. ಹಂಗಾಗಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಗೈಡ್ಲೈನ್ ಕೊಟ್ಟಿದ್ದರು ಟೈಮಿಂಗ್ಸಿಂದೆಲ್ಲ. ಅದ್ರ ಪ್ರಕಾರ ನಾವೆಲ್ಲ ಮಾಡಿ ಈ ಸವಲತ್ತುಗಳನ್ನೆಲ್ಲ ಮಾಡಿ ಆಪ್ರೇಷನ್ ಮಾಡೋಕ್ಕೆ ಏನೇನು ಬೇಕು ಅಂತೇಳಿ ಇದನ್ನೆಲ್ಲ ಮಾಡಿ ನಮ್ಮ ಪಶುಸಂಗೋಪನಾ ಇಲಾಖೆ ಸಂಪರ್ಕ ಮಾಡಿಬಿಟ್ಟು DC ಡೈರೆಕ್ಷನ್ನಲ್ಲಿ ಅವರೇ ಸದ್ಯಕ್ಕೆ ಟೆಂಡರ್ನಲ್ಲಿ ಭಾಗವಹಿಸೋವರೆಗೂ ಅವರೇ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ಪ್ರತಿದಿನ ಅವರು ಹೇಳಿದಷ್ಟು ನಾಯಿಗಳನ್ನ ಹಿಡಿದು ಇಲ್ಲಿ ಸಂತಾನಹರಣ ಚಿಕಿತ್ಸೆ ಮಾಡಲಿಕ್ಕೆ ಮತ್ತು ಅವಕ್ಕೆ ಸಂಬಂಧಪಟ್ಟ ಇವಕ್ಕೆ ಆಶ್ರಯ ಮಾಡಲಿಕ್ಕೆ ಇದನ್ನೆಲ್ಲ ಕಾರ್ಯಕ್ರಮಕ್ಕೆ ಇದನ್ನೆಲ್ಲ ಸ್ಥಳವನ್ನು ನಿಗದಿಪಡಿಸಿ ಇದು ಮಾಡಿದ್ದೀವಿ. ಅದ್ರ ಪ್ರಕಾರ ಇವತ್ತು ಪ್ರಾರಂಭ ಆಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಉದ್ಘಾಟನೆ ಮಾಡಿ ಈಗ ಆಪರೇಷನ್ ಸ್ಟಾರ್ಟ್ ಆಗಿದೆ ಸರ್. ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿ ಅವನ್ನ 3 ದಿನದವರೆಗೂ ಏನು ಕೇರ್ ಸೆಂಟರ್ನಲ್ಲಿ ಇಟ್ಟುಕೊಂಡು ತದನಂತರ ಬೀದಿ ನಾಯಿಗಳನ್ನ ಯಾವ ಬೀದಿಯಿಂದ ಹಿಡಿದಿದೆ ಅಲ್ಲಿಗೆ ಬಿಡಬೇಕು ಅಂತ ಆದೇಶ ಇತ್ತು. ಅದರ ಪ್ರಕಾರ ಎನಿಮಲ್ ಬರ್ತ್ ಕಂಟ್ರೋಲ್ ಆಪರೇಷನ್ಸ್ ಮಾಡಲಿಕ್ಕೆ ಏನು ಮುನ್ಸಿಪಲ್ ಕಾರ್ಪೊರೇಷನ್ನಿಂದ 4-5 ಬಾರಿ ಟೆಂಡರ್ ಕರೆದ್ರು, ಯಾರೂ NGOಗಳು ಬರಲಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಇಲಾಖೆಯಿಂದ ಈ ಕಾರ್ಯಕ್ರಮ ಮಾಡಿಕೊಡಲಿಕ್ಕೆ ನಾವು ಮುಂದೆ ಬಂದು